ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಬ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಇವತ್ತು ಸಂಡೇ ವ್ಲಾಗ್ನ ಶೇರ್ ಮಾಡ್ತಾ ಇದ್ದೀನಿ. ಸಂಜೆಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡಿಕೊಂಡೆ. ಮಧ್ಯಾಹ್ನನೇ ಸ್ವಲ್ಪ ಚಿಕನ್ ಎಲ್ಲ ತರಿಸಿ ಮಟನ್ ಎಲ್ಲ ತರಿಸಿದೆ. ಸೊ ವ್ಲಾಗ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ವೆಜಿಟೇರಿಯನ್ ಯಾರಾದರೂ ಇದ್ದರೆ ನಿಮಗೆ ವಿಡಿಯೋ ನೋಡೋದಕ್ಕೆ ಇಷ್ಟ ಇಲ್ಲ ಅಂತಂದರೆ ಸ್ಕಿಪ್ ಮಾಡಿ. ಯಾಕಂದರೆ ತಿನ್ನೋದಕ್ಕೆ ಇಷ್ಟಪಡಲ್ಲ ಅಂತಂದರೆ ಇಂಥವೆಲ್ಲ ನೋಡೋದಕ್ಕೂ ನಿಮಗೆ ಇಷ್ಟ ಆಗಲ್ಲ. ಹಂಗಾಗಿ ವಿಡಿಯೋ ನೋಡೋದಕ್ಕೆ ಹಿಂಸೆ ಅಂತ ಅನಿಸಿದ್ರೆ ದಯವಿಟ್ಟು ನೋಡೋದಕ್ಕೆ ಹೋಗಬೇಡಿ. ಹಿಂಸೆ ಪಡ್ಕೊಂಡೆಲ್ಲ ವಿಡಿಯೋ ನೋಡೋದು ಬೇಡ. ಯಾಕಂತಂದರೆ ಹಸಿ ಮಟನ್ ಎಲ್ಲ ತೋರಿಸ್ತಾ ಇದ್ದೀನಿ ಇದರಲ್ಲಿ. ಹಂಗಾಗಿ ಸೊ ಮಧ್ಯಾಹ್ನನೇ ಚಿಕನ್ನು ಮತ್ತು ಮಟನ್ನು ಎರಡೂ ತರಿಸಿದ್ರಿಂದ ಮಧ್ಯಾಹ್ನ ಸ್ವಲ್ಪ ಚಿಕನ್ ಫ್ರೈ ಮಾಡಿಕೊಂಡು ರೈಸ್ ಮಾಡಿಕೊಂಡು ಮುದ್ದೆ ಎಲ್ಲ ಮಾಡಿಕೊಂಡು ಮತ್ತು ಕಬಾಬ್ ಮಾಡಿಕೊಂಡು ಊಟ ಮಾಡ್ಕೊಂಡಿದ್ವಿ. ಇನ್ನು ಸಂಜೆ ಊಟಕ್ಕೆ ಅಂತ ಹೇಳ್ಬಿಟ್ಟು ಮಟನ್ ಸಾಂಬಾರು ಮಾಡ್ಕೊತಾ ಇದ್ದೀನಿ. ಮಟನ್ ಸಾಂಬಾರಿಗೆ ಒಂದು ಪೇಸ್ಟ್ ರೆಡಿ ಮಾಡ್ಕೊಂಡಿದ್ದು, ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಪುದೀನ, ಕೊತ್ತಂಬರಿ ಮತ್ತು ಹಸಿಮೆಣ್ಸಿನ್ಕಾಯಿನ ಹಾಕ್ಕೊಂಡು ಫಸ್ಟು ಮಟನ್ ಫ್ರೈಗೆ ಸ್ವಲ್ಪ ಫ್ರೈ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಒಗ್ಗರಣೆಗೆ ಹಾಕ್ಕೊಂಡಿದ್ದೀನಿ. ಇನ್ನು ಕಬಾಬು ಇನ್ನೂ ಸ್ವಲ್ಪ ಇದ್ದು, ಹಾಗಾಗಿ ಅದನ್ನು ಕೂಡ ಕಬಾಬೆಲ್ಲ ಕರೆದಿಟ್ಟು ಇನ್ನು ಮಟನ್ ಸಾಂಬಾರಿಗೆಲ್ಲನ ಅದು ಹೊಲ್ಸ್ ನೀರೆಲ್ಲ ಇಂಗಿದ್ಮೇಲೆ ತೆಂಗಿನಕಾಯಿ ಮತ್ತು ಟೊಮೊಟೊ ಮತ್ತು ಸಾಂಬಾರು ಪುಡಿ ಮನೆಯಲ್ಲೇ ಮಾಡ್ಕೊಂಡಿರೋ ಅಂಥ ಸಾಂಬಾರು ಪುಡಿನ ಹಾಕ್ಕೊಂಡು ಮತ್ತು ಸಾಂಬಾರಿಗೆ ಎಷ್ಟು ನೀರು ಬೇಕೋ ಅಷ್ಟು ಕ್ವಾಂಟಿಟಿ ನೀರನ್ನ ಹಾಕ್ಕೊಂಡು ಉಪ್ಪು, ಹುಳಿ, ಖಾರ ಎಲ್ಲ ಚೆಕ್ ಮಾಡಿ ಅದಾದಮೇಲೆ ಒಂದು 3 ವಿಷಲ್ ಬರೆಸ್ಕೊಂಡೆ. ಇನ್ನು ಮಟನ್ ಸಾಂಬಾರೆಲ್ಲ ರೆಡಿ ಮಾಡಾದಮೇಲೆ ಸ್ವಲ್ಪ ಹೊತ್ತು ಕುತ್ಕೊಂಡಿದ್ವಿ. ಯಾಕಂತಂದರೆ ಕರೆಂಟ್ ಹೋಗ್ಬಿಟ್ಟಿತ್ತು. ಮುಂಚೆ ಒಂದು ಸಲ ಕರೆಂಟ್ ಹೋಗಿ ಮತ್ತೆ ಕರೆಂಟ್ ಹೋಯಿತು. ಅದೇನೋ ನನ್ನ ಅದೃಷ್ಟಕ್ಕೆ ಸಾಂಬಾರು ರೆಡಿ ಮಾಡ್ಕೊಳ್ಳೋದಕ್ಕೆ ಏನಾದರೂ ಕರೆಂಟ್ ಬಂದಿತ್ತು ಏನೋ ಗೊತ್ತಿಲ್ಲ. ಹಾಗಾಗಿ ಮೊಬೈಲ್ ಟಾರ್ಚ್ ಹಾಕೊಂಡೆ ಕೆಲಸ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಮನೆಯಲ್ಲಿ ತೆಂಗಿನಕಾಯಿ ಎಲ್ಲ ಇತ್ತು, ಹಾಗಾಗಿ ಅದನ್ನು ಕೂಡ ಎಲ್ಲ ಸಿಪ್ಪೆ ತೆಗೆದು ಇಟ್ಕೊಂಡ್ರೆ ಸರಿ ಹೋಗುತ್ತೆ ಅಂತ ಹೇಳ್ಬಿಟ್ಟು, ಯಾಕಂದರೆ ಚುಪ್ಪು ಎತ್ಬಿಟ್ಟು ನೀಟಾಗಿ ಅದನ್ನು ತೊಳೆದಿಟ್ರೆ ಸರಿ ಹೋಗುತ್ತೆ ಅಂತ ಹೇಳ್ಬಿಟ್ಟು ಅದು ಕೂಡ ರೆಡಿ ಮಾಡ್ಕೊತಾ ಇದ್ದೆ. ಅಷ್ಟೊತ್ತಿಗೆ ಕರೆಂಟ್ ಬಂತು. ಹಾಗಾಗಿ ಇನ್ನು ನಾನು ದೋಸೆ ಹಿಟ್ಟಿಗೆ ಬೇರೆ ನೆನೆಸಿದ್ನಲ್ಲ, ಫಸ್ಟು ದೋಸೆ ಹಿಟ್ಟು ರುಬ್ಕೊಂಬಿಡೋಣ, ಮತ್ತೆ ಕರೆಂಟ್ ಹೋದರೆ ಕಷ್ಟ ಅಂತ ಹೇಳ್ಬಿಟ್ಟು ರುಬ್ಕೊತಾ ಇದ್ದೀನಿ. ಇನ್ನು ದೋಸೆ ಹಿಟ್ಟು ರುಬ್ಬಿಟ್ಟು ಅದಾದಮೇಲೆ ಸ್ವಲ್ಪ ತೆಂಗಿನಕಾಯಿ ಇತ್ತಲ್ಲ ಅದನ್ನು ಸ್ವಲ್ಪ ಸುಟ್ಟಿದ್ರೆ ಸುತ್ತ ಅದು ಚಿಪ್ಪು ಬಿಟ್ಕೊಳ್ಳುತ್ತೆ. ಹಾಗಾಗಿ ಅದನ್ನು ಸುಟ್ಬಿಟ್ಟು ನೀಟಾಗಿ ಚಿಪ್ಪು ಬಿಡಿಸಿ ನೀಟಾಗಿ ತೊಳೆದ್ಬಿಟ್ಟು ಎತ್ತಿಡೋಣ ಅಂತ ಹೇಳ್ಬಿಟ್ಟು ಎಲ್ಲ ಸುಟ್ಕೊತಾ ಇದ್ದೀನಿ. ನಾನು ಹೆಂಗೋ ಅದೇ ಟೈಮಲ್ಲೇ ನಮ್ಮ ಮನೆಯವರು ಕೂಡ ಬಂದು ಸ್ವಲ್ಪ ನನಗೆ ಹೆಲ್ಪ್ ಮಾಡಿದ್ರು. ಹಂಗಾಗಿ ನನಗೂ ಕೂಡ ಬೇಗ ಕೆಲಸ ಮುಗೀತು. ಈ ಥರ ಸುಡೋದ್ರಿಂದ ಸ್ವಲ್ಪ ಸುತ್ತಲೂ ಚಿಪ್ಪು ಬಿಟ್ಕೊಳ್ಳುತ್ತೆ, ತೆಂಗಿನಕಾಯಿನೂ ಸಪ್ರೇಟ್ ಆಗುತ್ತೆ. ಆವಾಗ ಸ್ವಲ್ಪ ಇದರಲ್ಲಿ ಚಾಕುನಲ್ಲಿ ಎಬ್ಬಿದ್ರೆ ನೀಟಾಗಿ ಬರುತ್ತೆ. ಹಂಗಾಗಿ ಆ ಥರ ಮಾಡೋಣ ಅಂತ ಹೇಳ್ಬಿಟ್ಟು ಸುಡ್ತಾ ಇದ್ದೀನಿ. ಒಂದು ಹೊಸ ಟ್ರಿಕ್ಕು, ಹಳೆ ಟ್ರಿಕ್ಕೇ ಇದು. ನಾನು ಹೊಸದಾಗಿ ಟ್ರೈ ಮಾಡದೆ ಬರುತ್ತಾ ಇಲ್ವೋ ನೋಡೋಣ ಅಂತೇಳ್ಬಿಟ್ಟು ಬಂತು. ಸೊ ತೆಂಗಿನಕಾಯಿ ಎಬ್ಬೋದಕ್ಕೂ ಕೂಡ ನನಗೆ ಹೆಲ್ಪ್ ಆಯಿತು. ಇನ್ನು ಅದನ್ನೆಲ್ಲ ತೊಳೆದಿಡೋಣ ಅಂತೇಳ್ಬಿಟ್ಟು ತೊಳೆದು ನೀಟಾಗಿ ಎತ್ತಿಟ್ರೆ ಇನ್ನು ಸಾಂಬಾರಿಗೋ ಇಲ್ಲ ತೆಂಗಿನ ಎಣ್ಣೆ ತೆಗಿಯೋದಕ್ಕೋ ಬೇಕಾಗುತ್ತೆ ಅಂತೇಳ್ಬಿಟ್ಟು ಎಲ್ಲ ಕ್ಲೀನ್ ಮಾಡಿ ಎತ್ತಿಟ್ಟೆ. ಚಿಪ್ಪು ನೋಡಿ ಅಷ್ಟಿದೆ. ಇನ್ನು ಊಟಕ್ಕೆಲ್ಲ ರೆಡಿ ಮಾಡ್ಕೊಂಡಿದ್ದೆ. ನಮ್ಮ ಮನೆಯವರು ಲೇಟಾಗಿ ಮಾಡೋಣ ಊಟ ಅಂತಂದರು. ಹಂಗಾಗಿ ಎಲ್ಲ ತೊಳೆದಿಡೋಣ ತೆಂಗಿನಕಾಯಿ ಅಂತೇಳ್ಬಿಟ್ಟು ತೊಳೆದಿಡ್ತಾ ಇದ್ದೀನಿ. ಸ್ವಲ್ಪ ಸಾಂಬಾರು ಅಷ್ಟೊತ್ತಿಗೆ ಆಡ್ಕೊಂಬಿಟ್ಟಿತ್ತು. ಆಗ ಅಡುಗೆ ಆಗೇ ಒಂದು 1 ಅವರ್ 1.5 ಅವರ್ ಮೇಲಾಗಿತ್ತು. ಹಾಗಾಗಿ ಮತ್ತು ಸಾಂಬಾರು ಬಿಸಿ ಮಾಡಿ ಚಿಕನ್ ಫ್ರೈನೂ ಬಿಸಿ ಮಾಡಿದೆ. ನಮ್ಮ ಮನೆಯವ್ರು ಯಾಕೋ ಮುದ್ದೆ ಬೇಡ ಅಂತಾಯಿದ್ರು. ಹಂಗಾಗಿ ದೋಸೆ ಹಿಟ್ಟು ರುಬ್ಬಿದ್ನಲ್ಲ ಅದನ್ನೇ ಅಕ್ಕಿ ರೊಟ್ಟಿ ಥರ ಹಾಕ್ಕೊಡ್ತಾಯಿದ್ದೀನಿ. ತುಂಬ ಟೇಸ್ಟ್ ಚೆನ್ನಾಗಿ ಬರುತ್ತೆ ಇದು. ಸ್ವಲ್ಪ ಅದು ನೀವು ರುಬ್ಬಿರ್ತೀರಲ್ಲ ಅದಕ್ಕೆ ಸ್ವಲ್ಪ ಉಪ್ಪು, ಇಲ್ಲಾಂದರೆ ನಿಮಗೆ ಅಡುಗೆ ಅರಿಶಿನ ಬೇಕು ಅಂತಂದರೆ ಹಾಕ್ಕೊಳ್ಳಿ, ಇಲ್ಲ ಅಂತಂದರೆ ಸ್ಕಿಪ್ ಮಾಡಿ. ತುಂಬ ಚೆನ್ನಾಗಿ ಬರುತ್ತೆ. ಇದು ಅಕ್ಕಿ ರೊಟ್ಟಿ ಯಾವ ಥರ ಮಾಮೂಲಿ ರೊಟ್ಟಿ ಬರುತ್ತಲ್ಲ ಅದೇ ಥರ ಟೇಸ್ಟ್ ಚೆನ್ನಾಗಿರುತ್ತೆ. ಚೆನ್ನಾಗಿ ರೋಸ್ಟ್ ಮಾಡಬೇಕು. ಸಖತ್ತು ಜಾಸ್ತಿ ದಪ್ಪ ಹಾಕಬಾರ್ದು, ತುಂಬ ತೆಳ್ಳಗೆ ಹಾಕಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟು. ಹಾಗಾಗಿ ನಾನು ಕೂಡ ಇನ್ನು ಮಟನ್ ಸಾಂಬಾರಿಗೆ ಸ್ವಲ್ಪ ನಾನು ಕೂಡ ಅಕ್ಕಿ ರೊಟ್ಟಿ ಥರ ಹಾಕ್ಕೊಂಬಿಡೋಣ ದೋಸೆ ಹಿಟ್ಟು ಅಂತೇಳ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಅವರು ಯಾಕೋ ರೈಸ್ ದಿನ ಮೂಡಲಿಲ್ಲ, ನನಗೆ ಇದು ಬೇಡ ಮುದ್ದೆನೂ ಬೇಡ ಅಂತ ಅಂದರು. ಹಂಗಾಗಿ ಅವ್ರಿಗೂ ಹಾಕ್ಕೊಟ್ಟು ನಾನು ಕೂಡ ಊಟ ಮುಗಿಸ್ಕೊಂಡೆ. ಸೊ ತುಂಬ ಚಿಕ್ಕದಾಗಿ ವಿಡಿಯೋನ ತುಂಬ ಸಿಂಪಲಾಗಿ ಹಾಕಿದ್ದೀನಿ. ಯಾಕಂದರೆ ನಾನ್ ವೆಜ್ ಎಲ್ಲ ಸ್ವಲ್ಪ ನಮಗೆ ವೆಜಿಟೇರಿಯನ್ನೇ ಜಾಸ್ತಿ ವೈಟಿನಲ್ಲಿ ಫ್ರೆಂಡ್ಸ್ ಇರೋದ್ರಿಂದ ಅವ್ರಿಗೂ ನೋಡೋದಕ್ಕೆ ಹಿಂಸೆ ಆಗಬಾರ್ದು ಅನ್ನೋದಕ್ಕೋಸ್ಕರ ತುಂಬ ಸಿಂಪಲ್ಲಾಗಿ ಹಾಕಿದ್ದೀನಿ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.